Hello friends, welcome to our YouTube channel Kannada Tantramsha. This is Vamshi Krishna. Friends, Life in Nature series ಸಕ್ಸಸ್ಫುಲ್ ಆಗಿ 4 ಪಾರ್ಟ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ನಾವು ಲೈಫ್ ಇನ್ ನೇಚರ್ ನಲ್ಲಿ ಪ್ರೀವಿಯಸ್ ವಿಡಿಯೋನಲ್ಲಿ ಹಂಟಿಂಗ್ ನೋಡಿದ್ವಿ, ಹಾಗೆ ಅನಿಮಲ್ಸ್ನ ಹಂಟ್ ಮಾಡಬೇಕು ಅಂಡ್ ಏನು ಅಂತ, ಆ್ಯಂಡ್ ಕುಕಿಂಗ್ ನೋಡಿದ್ವಿ, ಹೇಗೆ ಕುಕ್ ಮಾಡಬೇಕು ಅಂತ, ಆ್ಯಂಡ್ ಸ್ಪಿಟ್ಸಿಂದ ನೋಡಿದ್ವಿ ಎಸ್ಪೆಷಲಿ, ಆ್ಯಂಡ್ ಅದರಲ್ಲಿ ಸಿಕ್ಕಿ ಹೇಗೆ ಮಾಡಬೇಕು ಅಂತ ನೋಡಿದ್ವಿ. ಆದರೆ ಇವತ್ತು ನಾನು ನಿಮಗೆ ಲೈಫ್ ಇನ್ ನೇಚರ್ನಲ್ಲಿ ಮ್ಯಾಪ್ಸ್ ಬಗ್ಗೆ ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಫ್ರೆಂಡ್ಸ್, ಲೈಫ್ ಇನ್ ನೇಚರ್ ಅನ್ನೋದು ಒಂದು ಮಿಡಲ್ ವ್ಯಾಲಿ ಅಂತಲೇ ಅಲ್ಲ, ಇದರಲ್ಲಿ ತುಂಬ ಮ್ಯಾಪ್ಸ್ ಇದೆ. ಅಂದರೆ ನಮ್ಮ ಈ ಮ್ಯಾಪ್ನಲ್ಲಿ ತುಂಬ ಇದೆ, ಫಾರೆಸ್ಟ್ಸು, ವಿನ್ಯಾರ್ಡು ತುಂಬ ಇದೆ. ಸೊ ಅದೆಲ್ಲ ನಿಮಗೆ ಹೇಳಿದರೆ ಅರ್ಥ ಆಗಲ್ಲ, ಬಟ್ ನಿಮಗೆ ಡೈರೆಕ್ಷನ್ಸ್ ಆದರೆ ಇವತ್ತು ನಾನು ತಿಳಿಸ್ಕೊಡ್ತೀನಿ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ಸ್ ಇದ್ದರೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನಲ್ಲಿ ಇಟ್ಕೊಳ್ಳೋದ್ರಿಂದ ನಾವು ಏನು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತಿಂತ ತಡ ಮಾಡಿದ್ದೀರಾ, ಲೆಟ್ಸ್ ಸ್ಟಾರ್ಟ್ ಔಟ್ ಟಾಪಿಕ್. ಅದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Play on. Welcome to the Life and Nature message of the day. Dear players, the quests we mentioned are finally live. To get a chance to win the credit reward, you must accept and complete the quests and then open a ticket. ಸೊ ಫ್ರೆಂಡ್ಸ್, ಇದು ಜಸ್ಟ್ ಒಂದು ರಿಕ್ವೆಸ್ಟ್ ಮೆಸೇಜ್ ಆಫ್ ದ ಡೇ ಹೇಳ್ತಾ ಇದೆ. ಇದರ ಬಗ್ಗೆ ಎಲ್ಲ ನಾವು ಮತ್ತೆ ನೋಡೋಣ. ಕರೆಂಟ್ ಲೊಕೇಶನ್ ಚೆಕ್ ಮಾಡೋಣ. ಬಿ ಪ್ರೆಸ್ ಮಾಡಿ. Current location, Clay on Middle Valley. ಕರೆಂಟ್ ಲೊಕೇಶನ್ ಕ್ಲೇ ಆನ್ ಮಿಡಲ್ ವ್ಯಾಲಿ. ಅಂದರೆ ನಾವು ಮಿಡಲ್ ವ್ಯಾಲಿನಲ್ಲಿ ಕ್ಲೇ ಮೇಲೆ ಇದ್ದೀವಿ. ಇವಾಗ ಫ್ರೆಂಡ್ಸ್, ನಾವು ಏನು ಮಾಡೋಣ ಅಂದರೆ, ಮೊದಲನೇದಾಗಿ ಡೈರೆಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಿಮಗೆ ಗೊತ್ತಿದ್ದೆ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ ಇರುತ್ತೆ. ನೀವು ಈಸ್ಟಲ್ಲಿದ್ದರೆ ನಾರ್ತ್ ನಿಮಗೆ ಲೆಫ್ಟ್ ಸೈಡಲ್ಲಿರುತ್ತೆ, ಸೌತ್ ನಿಮಗೆ ರೈಟ್ ಸೈಡಲ್ಲಿರುತ್ತೆ, ವೆಸ್ಟ್ ನಿಮಗೆ ಹಿಂದೆ ಇರುತ್ತೆ. ಅದೇ ನೀವು ವೆಸ್ಟಲ್ಲಿದ್ದರೆ ರಿವರ್ಸ್, ನಾರ್ತ್ ನಿಮಗೆ ರೈಟ್ ಸೈಡಲ್ಲಿರುತ್ತೆ, ಈಸ್ಟ್ ನಿಮಗೆ ಹಿಂದೆ ಇರುತ್ತೆ, ಸೌತ್ ನಿಮಗೆ ಲೆಫ್ಟ್ ಸೈಡಲ್ಲಿರುತ್ತೆ. ಸೊ ನೀವು ಒಂದು ವೇಳೆ ನಾರ್ತಲ್ಲಿದ್ದರೆ ವೆಸ್ಟ್ ನಿಮಗೆ ಹಿಂದೆ ಇರುತ್ತೆ, ಬ್ಯಾಕ್ ಸೈಡೇ ಇರುತ್ತೆ. ಸಾರಿ, ನೀವು ನಾರ್ತ್ ಇದ್ದರೆ ಸೌತ್ ನಿಮಗೆ ಬ್ಯಾಕ್ ಸೈಡ್ ಇರುತ್ತೆ, ವೆಸ್ಟ್ ನಿಮಗೆ ಲೆಫ್ಟ್ ಸೈಡ್ ಇರುತ್ತೆ, ಈಸ್ಟ್ ನಿಮಗೆ ರೈಟ್ ಸೈಡ್ ಇರುತ್ತೆ. ಆ್ಯಂಡ್ ನೀವು ಇನ್ ಕೇಸ್ ಸೌತಲ್ಲಿದ್ದರೆ ನಾರ್ತ್ ನಿಮಗೆ ಬ್ಯಾಕ್ ಸೈಡ್ ಇರುತ್ತೆ, ಈಸ್ಟ್ ನಿಮಗೆ ಲೆಫ್ಟ್ ಸೈಡ್ ಇರುತ್ತೆ, ವೆಸ್ಟ್ ನಿಮಗೆ ರೈಟ್ ಸೈಡ್ ಇರುತ್ತೆ. ಇದನ್ನು ಡಿಗ್ರೀಸ್ನಲ್ಲಿ ಮೆಜರ್ ಮಾಡ್ತಾರೆ. ನಮ್ಮ ಮ್ಯಾಥಮೆಟಿಕ್ಸ್ನಲ್ಲಿ ನಿಮಗೆ ಗೊತ್ತಿದ್ದೆ 0 to 360 ಡಿಗ್ರೀಸ್ ಅಂತ ಇರುತ್ತೆ. ಓಕೆ, ಸೊ 0 ಡಿಗ್ರೀಸ್ ಅಂದರೆ ನಾರ್ತ್ ಅನ್ನೋದು, ಅದು ಕಂಪಾಸ್ನಲ್ಲಿ ನಿಮಗೆ ಗೊತ್ತಾಗುತ್ತೆ. 90 ಡಿಗ್ರೀಸ್ ಅಂದರೆ ಈಸ್ಟ್ ಡೈರೆಕ್ಷನ್, 180 ಡಿಗ್ರೀಸ್ ಅಂದರೆ ವೆಸ್ಟ್ ಸೌತ್ ಡೈರೆಕ್ಷನು, ಆ್ಯಂಡ್ 270 ಡಿಗ್ರೀಸ್ ಅಂದರೆ ನಿಮಗೆ ವೆಸ್ಟ್ ಡೈರೆಕ್ಷನ್ ಬರುತ್ತೆ. ಮತ್ತು ಅಷ್ಟೇ ನಾರ್ತ್. ಸೊ 0 ಡಿಗ್ರೀಸ್ ನಾರ್ತ್. ಸೊ ಇವಾಗ ಹೀಗೆ ಕ್ಯಾಲ್ಕುಲೇಟ್ ನೋಡೋದಾದರೆ, ಇವಾಗ ನಾರ್ತಲ್ಲಿದ್ದಾಗ ನೀವು ನಾರ್ತಲ್ಲಿದ್ದಾಗ ನಿಮಗೆ ಈಸ್ಟ್ ಅನ್ನೋದು ರೈಟ್ ಸೈಡ್ ಇರುತ್ತೆ. ಅದರಿಂದ ನೀವು ಈಸ್ಟಿಗೆ ತಿರುಗಬೇಕಂದ್ರೆ 90 ಡಿಗ್ರೀಸ್ ಟರ್ನ್ ಆಗಬೇಕು. 90 ಡಿಗ್ರೀಸ್. ನೀವು ಪಕ್ಕೆಗಿರೋ ಡೈರೆಕ್ಷನ್ಗೆ ಹೋಗ್ಬೇಕಂದ್ರೆ 90 ಡಿಗ್ರೀಸ್ ಟರ್ನ್ ಆಗಬೇಕು. ಸೊ 0 + 90 ಎಷ್ಟು? 90 ಡಿಗ್ರೀಸ್. ಅದಕ್ಕೆ ಈಸ್ಟ್ನ 90 ಡಿಗ್ರೀಸ್ ಅಂತಾರೆ. ಅದೇ ನೀವು ನಾರ್ತಲ್ಲಿದ್ದಾಗ ಸೌತ್ ನಿಮಗೆ ಹಿಂದೆ. ಸೊ ಹಿಂದೆ ರಿವರ್ಸ್ ಟರ್ನ್ ಆಗಬೇಕಂದ್ರೆ 180 ಡಿಗ್ರೀಸ್ ಟರ್ನ್ ಆಗಬೇಕು. ಸೊ 0 + 180 = 180. ಅದಕ್ಕೆ ಸೌತ್ 180 ಡಿಗ್ರೀಸ್ ಅಂತಾರೆ. ನೀವು ನಾರ್ತಲ್ಲಿದ್ದಾಗ ವೆಸ್ಟ್ಗೆ ಟರ್ನ್ ಆಗಬೇಕಂದ್ರೆ 90 ಡಿಗ್ರೀಸ್ ಲೆಫ್ಟ್ಗೆ ಟರ್ನ್ ಆಗಬೇಕು. ಸೊ ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ನಾವು ಈಸ್ಟ್ಗೆ ಟರ್ನ್ ಆಗಬೇಕಂದ್ರೆ ನಾರ್ತಲ್ಲಿದ್ದಾಗ ರೈಟ್ ಸೈಡ್ ಈಸ್ಟ್ ಇರುತ್ತೆ, ಅದರಿಂದ ನಾವು 90 ಡಿಗ್ರೀಸ್ ರೈಟಿಗೆ ಟರ್ನ್ ಆಗ್ತೀವಿ, ಈಸ್ಟ್ ಬರುತ್ತೆ. ಆರ್ ನಾರ್ತಲ್ಲಿದ್ದಾಗ ವೆಸ್ಟ್ಗೆ ಟರ್ನ್ ಆಗಬೇಕಂದ್ರೆ 90 ಡಿಗ್ರೀಸ್ ಲೆಫ್ಟ್ಗೆ ಟರ್ನ್ ಆಗಬೇಕು, ವೆಸ್ಟ್ಗೆಗೋಸ್ಕರ. ಆಗನ್ಮಾತು. ಸರಿ, ನಾರ್ತ್ ಯಾಕೆ ನಮಗೆ ಪ್ರೈಮರಿ ಆಗಿದೆ ಅಂದರೆ, ನಮಗೆ ನಾಟ್ ಓನ್ಲಿ ಈ ಗೇಮಲ್ಲ, ಎಲ್ಲ ಗೇಮ್ಗಳಲ್ಲಿ ನಾರ್ತ್ ಪ್ರೈಮರಿಯೇ ಇರುತ್ತೆ. ಸೊ ಈ ಡೈರೆಕ್ಷನ್ಸ್ ಬಗ್ಗೆ ನಾನೇ ರೀಸೆಂಟಾಗಿ ಎಲ್ಲ ಕಲಿತಾ ಇದ್ದೀನಿ. ಫುಲ್ಲಾಗಿ ಐಡಿಯಾ ಇಲ್ಲದ್ರೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತೆ. ಆದರೆ ಫ್ರೆಂಡ್ಸ್, ನಿಮಗೆ ನಾನು ಹೇಳೋದು ಏನಂದರೆ, ಇವಾಗ ನೀವು ನಾರ್ತಲ್ಲಿ ಇದ್ದಾಗ ಒಂದು ಐಟಮು 30 ಫೀಟ್ಸ್ ಲೆಫ್ಟಲ್ಲಿದೆ ಅಂದ್ಕೊಳ್ಳಿ, ನೀವು 30 ಟೈಮ್ಸ್ ಲೆಫ್ಟಲ್ಲಿ ಕ್ಲಿಕ್ ಮಾಡಿ ಲೆಫ್ಟ್ಗೆ ಹೋಗ್ಬೇಕು. ಅದೇ ಇಫ್ ಇನ್ ಕೇಸ್ ನೀವು ಈಸ್ಟ್ ಕ್ಲಿಕ್ ಮಾಡಿದರೆ ನೀವು ಫ್ರಂಟ್ಗೆ ಹೋಗ್ಬೇಕು, ಆವಾಗ ಲೈಕ್ ದಟ್. ಸೊ ಹಾಗನ್ಮಾತು. ಸಾರಿ, ನಾರ್ತಲ್ಲಿದ್ದಾಗ ಆದರೆ
30 ಫೀಟ್ಸ್ ಲೆಫ್ಟ್ ಇದೆ ಅಂದರೆ ವೆಸ್ಟಿಗೆ ಟರ್ನ್ ಆದರೆ ನಿಮ್ಗೆ ಐಟಮ್ ಫ್ರಂಟಿಗೆ ಬಂದ್ಬಿಡುತ್ತೆ, ಸೊ ಮುಂದಕ್ಕೆ ಹೋಗ್ಬೋದು. ಸೊ ಇದು ರಿಯಲ್ ಲೈಫಲ್ಲಿ ನಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಟರ್ನಿಂಗ್ ಎಲ್ಲ. ಆದರೆ ಈ ಲೈಫ್ ಇನ್ ನೇಚರ್ಲಿ ಯಾಕೆ ಯೂಸ್ಫುಲ್ ಆಗುತ್ತೆ ಅಂದರೆ ಕ್ವಿಕ್ ಮೂವ್ಮೆಂಟ್ಸ್ ಮಾಡೋಕ್ಕಾಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಅನಿಮಲ್ ಇದೆ, ಅದು ಸ್ಟ್ರೈಟ್ ಬಿಹೈಂಡ್ ಇದೆ, 0 ಫೀಟ್ಸ್ ಅವೇ ಸ್ಟ್ರೈಟ್ ಬಿಹೈಂಡ್, ಹಿಂದೆಯಿಂದ ನಮ್ಮನ್ನು ಅಟ್ಯಾಕ್ ಮಾಡ್ತಾ ಇದೆ. ಅವಾಗ ನೀವು ಏನು ಮಾಡ್ತೀರಿ, ಲೆಫ್ಟ್ ಆರ್ ಕ್ಲಿಕ್ ಮಾಡಿ ಲೆಫ್ಟ್ಗೆ ಹೋಗಿ ಹಿಂದಕ್ಕೆ ಹೋಗಿ ಮತ್ತೆ ರೈಟಿಗೆ ಬಂದು ಮತ್ತೆ ಮುಂದಕ್ಕೆ ಹೋಗಿ ಅಟ್ಯಾಕ್ ಮಾಡಿ. ಅದು ತುಂಬ ಟೈಮ್ ವೇಸ್ಟ್ ಅಲ್ವಾ. ಸ್ಟ್ರೈಟ್ ಬಿಹೈಂಡ್ ಇದೆ, ಅದು ನಮ್ಮ ಹಿಂದಿಂದ ಅಟ್ಯಾಕ್ ಮಾಡ್ತಾ ಇದ್ರೆ ಜಸ್ಟ್ 180 ಡಿಗ್ರೀಸ್ 1 ಸೆಕೆಂಡ್ ತಿರುಗಿದ್ರೆ ಸಾಕು, ಅದು ನಮಗೆ ಮುಂದೆ ಬಂದ್ಬಿಡುತ್ತೆ. ಸೊ ಆವಾಗ ನಾವು ಆರೋ ಪೀಸಿಂದ ಲೈಕ್ ಶಾರ್ಟಿಂದ ಅಟ್ಯಾಕ್ ಮಾಡ್ಬೋದು ಅನಿಮಲ್ನ. ಹಾಗೆ ಈ ಡೈರೆಕ್ಷನ್ಸ್ ಹೆಲ್ಪ್ ಆಗುತ್ತೆ. ಹಾಗೆ ಅಂತಲೇ ಅಲ್ಲ, ಈ ಮಿಡಲ್ ವ್ಯಾಲಿ ಇವೆಲ್ಲ ಏನಿರುತ್ತೆ ಮಾತು, ಇವೆಲ್ಲನೂ ನಮಗೆ ಚೆಂದಾಗಿ ಐಡೆಂಟಿಫಿಕೇಶನ್, ನಾವು ಇಫ್ ಇನ್ ಕೇಸ್ ಎಲ್ಲನ್ನ ಹಾದಿ ತಪ್ಪಿದ್ರೆ ಅಲ್ಲಿಂದ ನಮಗೆ ಹೆಲ್ಪ್ ಆಗುತ್ತೆ. ಇನ್ನು ತುಂಬ ಆಸ್ಪೆಕ್ಟ್ಸ್ನಲ್ಲಿ ಇದು ನಮಗೆ ಹೆಲ್ಪ್ ಆಗುತ್ತೆ. ಸೊ ನಾವು ಯೂಸ್ ಮಾಡೋದು ಆರೋ ಕೀಸೆ, ಬಟ್ ನಮ್ಮ ಡೈರೆಕ್ಷನ್ ಅನ್ನೋದು ನಮ್ಮನ್ನು ಡಿಸೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇವಾಗ ನಾರ್ತಲ್ಲಿ ಇದ್ದೀನಲ್ವಾ, ಆಗ ಹ್ಯಾಕ್ ಚೆಕ್ ಮಾಡಬೇಕು ಅಂದರೆ ಕಂಪಸ್ಸಿಂದ ಚೆಕ್ ಮಾಡಬೇಕು. ಮೊದಲನೇದಾಗಿ ಬ್ಯಾಗ್ ಓಪನ್ ಮಾಡೋಣ, ಐ ಕೀ ಪ್ರೆಸ್ ಮಾಡಿ, ಇಲ್ಲಿ ಸಿ ಪ್ರೆಸ್ ಮಾಡ್ತಾ ಇದ್ದೀನಿ ಕಂಪಸ್ಗೋಸ್ಕರ. 2 ಕಂಪಸ್ ಇರುತ್ತೆ, ಒಂದು ತಗೊಂಬೋಣ, ಲೆಫ್ಟ್ ಆರೋ ಪ್ರೆಸ್ ಮಾಡಿ ಲೆಫ್ಟ್ ಹ್ಯಾಂಡ್ನಲ್ಲಿ, ಎಸ್ಕೇಪ್ ಕೀ ಪ್ರೆಸ್ ಮಾಡಿ ಬ್ಯಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನು 1 ಪ್ರೆಸ್ ಮಾಡಿ ಕಂಪಸ್ನ ಡ್ರಾ ಮಾಡೋಣ. ಡ್ರಾ ಮಾಡಿದ್ರೆ ಯೂಸ್ ಮಾಡೋಕ್ಕೆ ರೆಡಿ ಇದೆ ಅಂತ. ಇವಾಗ ಇದನ್ನು ಸ್ಪೇಸ್ ಕೀ ಪ್ರೆಸ್ ಮಾಡಿದ್ರೆ ನಾವು ಯಾವ ಡೈರೆಕ್ಷನ್ ಇದ್ದೀವೋ ಇದು ಹೇಳುತ್ತೆ ನೋಡಿ. ನೋಡಿ ನಾರ್ತ್ ಅಟ್ 0 ಡಿಗ್ರೀಸ್ ಅಂತ. ಸೊ ಹೀಗೆ ಇವಾಗ ನಾವು ಡಿಫಾಲ್ಟಾಗಿ ನಾರ್ತಲ್ಲಿ ಇರ್ತೀವಿ. ಮುಂದಕ್ಕೆ ಅಪ್ಪಾರ ಪ್ರೆಸ್ ಮಾಡಿದ್ರೆ ಮುಂದಕ್ಕೆ ಹೋಗ್ತೀವಿ, ಸೌತಲ್ಲಿದ್ರೂ ಮುಂದಕ್ಕೆ ಹೋಗ್ತೀವಿ, ಎಲ್ಲಿದ್ರೂ ಅಪ್ಪಾರ ಪ್ರೆಸ್ ಮಾಡಿದ್ರೆ ಮುಂದಕ್ಕೆ ಹೋಗ್ತೀವಿ. ಅದಕ್ಕೆ ಹೇಗೆ ಹೋಗ್ತಾನೆ ಅಂತ ಈ ಡೈರೆಕ್ಷನ್ಸ್ ಡಿಫೈನ್ ಮಾಡುತ್ತೆ. ಸೊ ಡಿಗ್ರೀಸ್ ಟರ್ನಿಂಗ್ ಅನ್ನೋದು ತುಂಬ ಯೂಸ್ಫುಲ್ ಅಲ್ಲದ್ರೇನು ಸ್ವಲ್ಪ ಕಡೆ ಯೂಸ್ಫುಲ್ ಆಗುತ್ತೆ. ನೀವು ಎಲ್ಲನ ಟ್ರಾವೆಲ್ ಮಾಡೋ ಕಾಲಕ್ಕೆ, ಇವಾಗ ಒಂದು ಕಡೆ ಹೋಗಿರ್ತೀರಿ, ಅಲ್ಲಿಂದ ನೀವು ಹಿಂದಕ್ಕೆ ಬರಬೇಕಂದ್ರೆ ಡೌನ್ ಆರೋ ಪ್ರೆಸ್ ಮಾಡ್ಕೊಂಡು ಹಿಂದಕ್ಕೆ ಬರೋಕ್ಕಾಗಲ್ಲ, ಹಿಂದಕ್ಕೆ ನಡ್ಕೊಂಡು ಬರಲ್ಲ ನೀವು ಯಾರು, ಟರ್ನಾಗೇ ಬರ್ತೀರಿ, 180 ಡಿಗ್ರೀಸ್ ಟರ್ನಾಗೇ ಬರ್ತೀರಿ. ಇದಲ್ಲಿನೂ ಹಂಗೆ. ಸೊ ಅಷ್ಟೇ ಫ್ರೆಂಡ್ಸ್, ನಾನು ಒಂದು ಡೈರೆಕ್ಷನ್ ಬಗ್ಗೆ ಮತ್ತೆ ಗುರ್ತಿಟ್ಕೊಳ್ಳಿ. ನಾರ್ತ್ ಅಂದರೆ 0 ಡಿಗ್ರೀಸ್, ಈಸ್ಟ್ ಅಂದರೆ 90 ಡಿಗ್ರೀಸ್, ಸೌತ್ ಅಂದರೆ 180 ಡಿಗ್ರೀಸ್, ಸೌತ್ ಅಂದರೆ 180 ಡಿಗ್ರೀಸ್, ಸೌತ್ ಅಂದರೆ 180 ಡಿಗ್ರೀಸ್, ವೆಸ್ಟ್ ಅಂದರೆ 270 ಡಿಗ್ರೀಸ್, ಅಷ್ಟೇ. ನಾರ್ತ್ ಅಂದರೆ 0 ಡಿಗ್ರೀಸ್. ಆದರೆ ನಾವು ಹಾಗೆ ಇನ್ನು ತಿರುಗ್ಬೋದು ಅಂದರೆ 45 ಡಿಗ್ರೀಸೂ ತಿರುಗ್ಬೋದು. ಅಂದರೆ ಈ ಡೈರೆಕ್ಷನ್ಸ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂದರೆ ಶಿಫ್ಟ್ ರೈಟ್ ಪ್ರೆಸ್ ಮಾಡಿದರೆ 45 ಡಿಗ್ರೀಸ್ ರೈಟ್ಗೆ ಟರ್ನ್ ಆಗ್ತಾರೆ. ಸೊ ನಾವು ಶಿಫ್ಟ್ ರೈಟ್ ಪ್ರೆಸ್ ಮಾಡಿದ್ರೆ 45 ಡಿಗ್ರೀಸ್ ರೈಟ್ಗೆ ತಿರುಗ್ತಾನೆ. ಆ್ಯಂಡ್ ಮತ್ತೆ ಅದೇ ಪ್ರೆಸ್ ಮಾಡಿದ್ರೆ 90 ಇನ್ನೊಂದು 45 ಡಿಗ್ರೀಸ್ ತಿರುಗ್ತಾರೆ. ಹಾಗಲ್ಲ, ಶಿಫ್ಟ್ ಅಪ್ ಪ್ರೆಸ್ ಮಾಡಿದ್ರೆ 180 ಡಿಗ್ರೀಸ್ ತಿರುಗ್ತಾರೆ ರೈಟ್ಗೆ, ಶಿಫ್ಟ್ ಡೌನ್ ಪ್ರೆಸ್ ಮಾಡಿದ್ರೆ 180 ಡಿಗ್ರೀಸ್ ಲೆಫ್ಟಿಗೆ ತಿರುಗ್ತಾರೆ. ಹಾಗಲ್ಲ. ಸೊ ಇದು ಕನ್ಫ್ಯೂಸ್ ಆಗೋದು ಬೇಡ. ಇವಾಗ ನೋಡಿ, ನಾನು ಶಿಫ್ಟ್ ಇವಾಗ ನಾವೆಲ್ಲಿದ್ದೀವಿ, ಓಕೆ. ಇವಾಗ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ಹೆಡ್ಫೋನ್ಸ್ ಇದ್ರೆ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಚಾಲೋ ಸ್ಟ್ರೀಮ್ ನಮ್ಗೆ ಮುಂದೆ ಇದೆ. ಅದೇ ಇವಾಗ ನಾವು ಶಿಫ್ಟ್ ಅಪ್ ಪ್ರೆಸ್ ಮಾಡಿದ್ರೆ ಸೌತಿಗೆ ತಿರ್ತೀವಲ್ಲ, ಒಂದ್ಸತಿ ಪ್ರೆಸ್ ಮಾಡ್ತೀನಿ. ಇವಾಗ ನೋಡಿ ಹಿಂದಕ್ಕೆ ಬಂತು ಶಾಲೋ ಸ್ಟ್ರೀಮ್. ಇವಾಗ ಮುಂದಕ್ಕೆ ಹೋಗ್ತೀನಿ. ಇವಾಗ ಮುಂಚೆ ನಾರ್ತಲ್ಲಿದ್ದಾಗ ಅಪ್ಪಾರ ಪ್ರೆಸ್ ಮಾಡ್ತಾ ಇದ್ರೆ ಶಾಲೋ ಸ್ಟ್ರೀಮ್ ಒಳಗೆ ಹೋಗ್ತಾ ಇತ್ತು. ಇವಾಗ ಅಪ್ಪಾರ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇವಾಗ ಡೌನರ್ ಪ್ರೆಸ್ ಮಾಡಿದ್ರೆ ಶಾಲೋ ಸ್ಟ್ರೀಮ್ಗೆ ಬರುತ್ತೆ ನೋಡಿ. ಡೌನರ್ ಪ್ರೆಸ್ ಮಾಡಿದ್ದಕ್ಕೆ ನಾನು ಶಾಲೋ ಸ್ಟ್ರೀಮ್ ಬಂತು. ಇದು ಮತ್ತೆ ಮತ್ತೆ ನಾರ್ತ್ಗೆ ಬರ್ಬೇಕಂದ್ರೆ ಹೇಗೆ ಅಂದರೆ ಶಿಫ್ಟ್ ಡೌನರ್ ಪ್ರೆಸ್ ಮಾಡಿದ್ರೂ ಬರ್ತಾನೆ, ಮತ್ತೆ ಶಿಫ್ಟ್ ಅಪ್ಪಾರ ಪ್ರೆಸ್ ಮಾಡಿದ್ರೂ ಬರ್ತಾನೆ. ಹೇಗೆ ಅಂದರೆ 180 ಡಿಗ್ರೀಸ್ ಪ್ಲಸ್ 180 ಡಿಗ್ರೀಸ್ ಇಸ್ ಈಕ್ವಲ್ಸ್ ಟು ನಮಗೆ ಟೋಟಲ್ 180 ಡಿಗ್ರೀಸ್ ಪ್ಲಸ್ 180 ಡಿಗ್ರೀಸ್ ಇಸ್ ಈಕ್ವಲ್ಸ್ ಟು ನಮಗೆ 360 ಡಿಗ್ರೀಸ್ ಅಲ್ವಾ. ಸೊ 360ನ ತೊಗೋಬಾರ್ದು, 0ನ ತೊಗೋಬೇಕು. ಇನ್ನು 359 ಸೊ 0 ಅಂದರೆ ನಾರ್ತ್. ಸೊ ಮತ್ತು 180 ಡಿಗ್ರೀಸ್ ಮತ್ತೆ ಶಿಫ್ಟ್ ಅಪ್ಪಾರ ಪ್ರೆಸ್ ಮಾಡಿದರೆ ನೋಡಿ ಇವಾಗ ಮುಂದೆ ಬಂತು ಶಾಲೋ ಸ್ಟ್ರೀಮ್. ಇವಾಗ ಕಂಪಾಸ್ ಯೂಸ್ ಮಾಡೋಣ, ನಾರ್ತ್, ಮತ್ತೆ ಶಿಫ್ಟ್ ಅಪ್ಪಾರ ಪ್ರೆಸ್ ಮಾಡ್ತೀನಿ. ಇವಾಗ ಮತ್ತೆ ಹಿಂದೆ ಕೊಟ್ಟೈತೆ ಶಾಲೋ ಸ್ಟ್ರೀಮ್, ಮತ್ತೆ ಕಂಪಾಸ್ ಯೂಸ್ ಮಾಡೋಣ, ಸೌತ್, ಮತ್ತೆ ಶಿಫ್ಟ್ ಅಪ್ಪಾರ ಪ್ರೆಸ್ ಮಾಡಿದ್ರೆ ಶಾಲೋ ಸ್ಟ್ರೀಮ್ ಮುಂದೆ ಬಂತು ನಾರ್ತ್. ಹೀಗೆ ಮಾತು.
ಸೊ ನೀವು ನಾರ್ತು ಸೌತು ಸ್ವಿಚ್ ಆಗಬೇಕಂದ್ರೆ ಶಿಫ್ಟ್ ಅಪ್ ಆರೋ ಪ್ರೆಸ್ ಮಾಡ್ತಾ ಇದ್ರೆ ಸಾಕು. ಇವಾಗ 45 ಡಿಗ್ರೀಸ್ ಟರ್ನ್ ಆಗೋದು ಯಾಕೆ ಅಂತ ನೋಡೋಣ. ಇವಾಗ ಫಸ್ಟ್ 45 ಡಿಗ್ರೀಸ್ ಟರ್ನ್ ಆಗ್ತೀನಿ, ಶಿಫ್ಟ್ ರೈಟ್ ಆರೋ ಪ್ರೆಸ್ ಮಾಡಿ. ನಾರ್ತ್ಗೆ ರೈಟ್ ಸೈಡ್ ಇರೋದು ಈಸ್ಟ್ ಅಲ್ಲ, ಸೊ ಶಿಫ್ಟ್ ರೈಟ್ ಆರೋ 2 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಈಸ್ಟಿಗೆ. ಈಗ ನೋಡಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ನಾನು ಶಿಫ್ಟ್ ರೈಟ್ ಆರೋ 2 ಟೈಮ್ಸ್ ಪ್ರೆಸ್ ಮಾಡ್ತೀನಿ. ಶಾಲೋ ಸ್ಟ್ರೀಮ್ ಲೆಫ್ಟ್ಗೆ ಹೋಗ್ಬೋದು ಮೋಸ್ಟ್ಲಿ. Southeast at 100. ಓ ಸಾರಿ, ಇವಾಗ ನೋಡಿ East at 90 degrees. ಈಸ್ಟ್. ಇವಾಗ ನಮಗೆ ಶಾಲೋ ಸ್ಟ್ರೀಮ್ ಲೆಫ್ಟ್ ಅಲ್ಲಿದೆ. ಇವಾಗ ಮುಂದಕ್ಕೆ ಹೋದ್ರೆ ಏನಿಲ್ಲ, ಲೆಫ್ಟಿಗೆ ಬಂದ್ರೆ ಶಾಲೋ ಸ್ಟ್ರೀಮ್. ಹಾಗಲ್ಲ, ಸೊ ನೀವು ಡೈರೆಕ್ಟಾಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದಿರ ಆರೋ ಕೀಸ್ ಪ್ರೆಸ್ ಮಾಡಿ ಲೆಫ್ಟ್ ರೈಟ್ ಹೋಗೋ ಬದಲು ಒಂದೊಂದ್ಸತಿ ಇವು ಯೂಸ್ ಮಾಡಿದರೆ ಡೈರೆಕ್ಟಾಗೆ ನಿಮಗೆ ಬೆಟರ್ ಆಗುತ್ತೆ ಅಂತ ನಾನು ಹೇಳೋದು ಅಂತ ಮಾಡ್ತೀನಿ. ಅದೇ ಇವಾಗ 45 ಡಿಗ್ರೀಸ್ ಬಗ್ಗೆ ನೋಡೋಣ. ಇವಾಗ ನೋಡಿ ಮತ್ತು 45 ಡಿಗ್ರೀಸ್ ಟರ್ನ್ ಆಗ್ತೀನಿ. ಸೌತ್ ಈಸ್ಟ್ 64 first. ಸಾರಿ, Alert. Southeast at 135 degrees. North at 0. Southeast alert. Stephen now trust you. Southeast at 1. ಓಕೆ. Southeast at 135 degrees. ಸೌತ್ ಈಸ್ಟ್ ಅಂದರೆ ಏನು ಅಂದರೆ ಸ್ವಲ್ಪ ರೈಟ್ ಅನ್ನೋದು. ಈ 45 ಡಿಗ್ರೀಸ್ ಟರ್ನಿಂಗ್ ಅನ್ನೋದು ಸ್ವಲ್ಪ ಕಡೆನೇ ಯೂಸ್ಫುಲ್, ಅದು ಮತ್ತೆ ಹೇಳ್ತೀನಿ. ಸೊ ಮತ್ತೆ ನಾನು ನಾರ್ತಿಗೆ ಬಂದ್ಬಿಟ್ಟು North at 0 degrees. ಓಕೆ, ಇವೆಲ್ಲ ಡೈರೆಕ್ಷನ್ಸ್. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾರ್ತ್ ಅಂದರೆ 0 ಡಿಗ್ರೀಸ್, ಈಸ್ಟ್ ಅಂದರೆ 90 ಡಿಗ್ರೀಸ್, ವೆಸ್ಟ್ ಸೌತ್ ಅಂದರೆ 180 ಡಿಗ್ರೀಸ್, ವೆಸ್ಟ್ ಅಂದರೆ 270 ಡಿಗ್ರೀಸ್ ಅಷ್ಟೇ. ಸೊ ಇವಾಗ ನಾವು North at 0 degrees. There are no animals worth noting around you. ಓಕೆ, ಇವಾಗ ನಾವು ಏದಕ್ಕೆ ಹೋಗೋಣ, ಎಲ್ಲಿಗೆ ಹೋಗೋಣ ಮ್ಯಾಪ್ ಅಂದರೆ ನಾವು ಸೌತ್ ಕ್ಯಾಂಪ್ ಅಂತ ಒಂದು ಪ್ಲೇಸ್ ಇರುತ್ತೆ, ಅಲ್ಲಿಗೆ ಹೋಗೋಣ ಫ್ರೆಂಡ್ಸ್. ಇವಾಗ ಯಾಕೆ ಅಲ್ಲಿ ಅಂದರೆ ಅಲ್ಲಿ ಮೆಟಲ್ಸ್ ಇರುತ್ತೆ. ಆ ಮೆಟಲ್ಸ್ನ ಕಲೆಕ್ಟ್ ಮಾಡಿದ್ರೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಕ್ರಾಫ್ಟಿಂಗ್ ಮಾಡಬೇಕಂದ್ರೆ, ಯಾವುದನ್ನು ಐಟಮ್ಸ್ ಮಾಡಬೇಕಂದ್ರೆ ಇದಕ್ಕಂದ್ರೆ. ಆದರೆ ನಮಗೆ ನಾವು ಸೌತ್ ಕ್ಯಾಂಪ್ಗೆ ಹೋಗ್ಬೇಕಂದ್ರೆ ಸೌತ್ಗೆ ಟರ್ನ್ ಆಗಬೇಕು ಫಸ್ಟು. ಏನಕ್ಕಂದರೆ ಸರಿ, ಇವಾಗ ನಾವು ಸೌತಿಗೆ ಟರ್ನ್ ಆದಿರೋ ನಾವು ಹೋಗ್ಬೋದಾ ಅಂದರೆ ಹೋಗ್ಬೋದು, ಆದರೆ ನೀವು ಡೌನ್ ಆರ ಪ್ರೆಸ್ ಮಾಡಿ ಹಿಂದಕ್ಕೆ ನಡಿಬೇಕಾಗತ್ತೆ. ಅದೇ ಒಂದ್ಸತಿ ಸೌತಿಗೆ ಟರ್ನ್ ಆದರೆ ಮುಂದೆ ಅಪ್ಪಾರ ಪ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾಕನ್ಬೇಕು. ಅದಕ್ಕೆ ಅಪ್ಪಾರ ಪ್ರೆಸ್ ಮಾಡಿ, ಶಿಫ್ಟ್ ಅಪ್ಪಾರ ಪ್ರೆಸ್ ಮಾಡಿ ಸೌತಿಗೆ ಟರ್ನ್ ಆಗೋಣ. ಇವಾಗ ಶಾಲೋ ಸ್ಟ್ರೀಮ್ ಹಿಂದೆ ಹೊರಟೋಗಿದೆ, ನಾವು ಅಪ್ಪಾರ ಪ್ರೆಸ್ ಮಾಡ್ತಾ ಮುಂದಕ್ಕೆ ಹೋಗೋಣ. Current location near the southern hill. ನೋಡಿ ನಿಯರ್ ದ ಸದರ್ನ್ ಹಿಲ್ ಇದೆ. Press shift enter to go to southern hill. ಎಸ್, ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಟ್ರಾವೆಲಿಂಗ್ ಪಾಯಿಂಟ್ ಅಂತ ಇಂಥವೆಲ್ಲ. ಪ್ರೆಸ್ ಶಿಫ್ಟ್ ಎಂಟರ್ ಅಂದರೆ ಇದೊಂದು ನ್ಯೂ ಟ್ರಾವೆಲಿಂಗ್ ಪಾಯಿಂಟ್ ಅಂತ ಅರ್ಥ. ಇದರ ಮೇಲೆ ಶಿಫ್ಟ್ ಎಂಟರ್ ಕ್ಲಿಕ್ ಮಾಡಿದ್ರೆ ಸದರ್ನ್ ಹಿಲ್ಗೆ ಹೋಗ್ತಾನೆ. ಓಕೆ, ಇವಾಗ ನಾವು ಸೌತಲ್ಲಿ ಇದ್ದೀವಿ, ಬಿ ಕೇರ್ಫುಲ್, ಸೌತಲ್ಲಿ ಇದ್ದೀವಿ. South at 180 degrees. ಓಕೆ, ಸೊ ಇವಾಗ ಪ್ರೆಸ್ ಶಿಫ್ಟ್ ಎಂಟರ್ ಟು ಗೋ ಟು ಸದರ್ನ್ ಹಿಲ್ ಅಂತಲ್ವಾ. ಒಂದ್ಸತಿ ಶಿಫ್ಟ್ ಎಂಟರ್ ಪ್ರೆಸ್ ಮಾಡೋಣ. Press shift enter to go to middle valley. ಇವಾಗ ಅಪ್ಪಾರ ಪ್ರೆಸ್ ಮಾಡೋಣ. ಇದು ಒಂದು ಟ್ರಾವೆಲಿಂಗ್ ಪಾಯಿಂಟ್ ಹಾಕೊಂಡು ಮತ್ತು ಶಿಫ್ಟ್ ಎಂಟರ್ ಪ್ರೆಸ್ ಮಾಡಿದ್ರೆ ಮಿಡಲ್ ವ್ಯಾಲಿಗೆ ಬರ್ತಾನೆ ಹಾಗನ್ಬಿಟ್ಟು. South hill. ಸೊ ಅಪ್ಪಾರ ಪ್ರೆಸ್ ಮಾಡಿದ್ರೆ ಸೌತ್ ಹಿಲ್ ಬರ್ತೀವಿ. ಇಲ್ಲೆಲ್ಲ ಗ್ರಾಸೇ ಫ್ರೆಂಡ್ಸ್, ಇಲ್ಲೆಲ್ಲ ಗ್ರಾಸು. ವೆರಿ ಪೀಸ್ಫುಲ್ ಪ್ಲೇಸ್ ಇನ್ ದ ಮ್ಯಾಪ್ ಅಂದರೆ ಇದೆ. ಪೀಸ್ಫುಲ್ ಆ್ಯಂಡ್ ಅಕ್ಸೆಸಿಬಲ್ ಪ್ಲೇಸ್ ಅಂದರೆ ಇದರಿಂದ ತುಂಬ ಕನೆಕ್ಟ್ಸ್ ಇದೆ. ಇಲ್ಲಿಂದ ತುಂಬ ಮ್ಯಾಪ್ಸ್ಗೆ ಕನೆಕ್ಟ್ ಆಗುತ್ತೆ. ಬಟ್ ಇದು ತುಂಬ ಪೀಸ್ಫುಲ್ ಆ್ಯಂಡ್ ಯಾವುದೇ ಇದಿಲ್ಲದ್ದು ಪ್ಲೇಸ್ ಅಂದರೆ ಸೌತ್ ಹಿಲ್. ಏನಕ್ಕಂದರೆ ಯಾವುದೇ ಅನಿಮಲ್ಸ್ ಬರಲ್ಲ ಆ್ಯಂಡ್ ಫುಲ್ಲು ಗ್ರಾಸೆ, ಎಲ್ಲಿ ಕೆಳಗೆ ಬೀಳಲ್ಲ, ಎಲ್ಲಿ ಏನು ಟ್ರೀಸ್ ಇರಲ್ಲ, ಆಬ್ಜೆಕ್ಟ್ಸ್ ಇರಲ್ಲ. ಬರೀ ಮನೆಗಳು ಇದ್ದರೆ ವುಡನ್ ಶೆಲ್ಟರ್ಸ್ ಸ್ವಲ್ಪ ಇರುತ್ತೆ, ಇಲ್ಲ ಇನ್ನು ಬಂಗ್ಲಾಸ್ ಇದ್ದರೆ ಇರುತ್ತೆ. ಇವಾಗ ಅಪ್ಪಾರ ಪ್ರೆಸ್ ಮಾಡ್ತಾ ಇದ್ರೆ ಹೋಗ್ಬೋದು. ಅದಕ್ಕೆ ನಾವು ಮುಂಚೆ ಇವಾಗ ನಾವು ಟ್ರ್ಯಾಕ್ ಮಾಡೋಣ. Find what? ಕೀ ಪ್ರೆಸ್ ಮಾಡಿದೆ, ಝೋನ್ಸ್ ಟ್ರ್ಯಾಕ್ ಮಾಡ್ತಾ ಇದೀವಿ. ಆದ್ರಿಂದ Press shift enter to go to middle valley 12 tiles. Bridge 245 tiles. To enter to Bear Forest. Press shift enter to go to Belgrade Forest. Press shift enter 488 tiles. ಫ್ರೆಂಡ್ಸ್ ನೋಡಿ, ಇವಾಗ ಬೇರ್ ಫಾರೆಸ್ಟ್ ಇದೆ, ಬೆಲ್ಗ್ರೇಡ್ ಫಾರೆಸ್ಟ್ ಇದೆ. ಏನಿವೆಲ್ಲ ಅಂದರೆ ಇವೆಲ್ಲ ಫಾರೆಸ್ಟ್, ಇದರಲ್ಲಿ ಅನಿಮಲ್ಸ್ ಇರುತ್ತೆ, ನಾವು ಇದು ಮಾಡ್ಬೋದು. ಆದರೆ ಸ್ವಲ್ಪ ಫಾರೆಸ್ಟ್ನಲ್ಲಿ ಅನಿಮಲ್ಸ್ ಇರಲ್ಲ ಫ್ರೆಂಡ್ಸ್. ಸೊ ಫಾರ್ ಎಕ್ಸಾಂಪಲ್ ಬೆಲ್ಗ್ರೇಡ್ ಫಾರೆಸ್ಟ್, ಅದರಲ್ಲಿ ಓನ್ಲಿ ಒಂದು ವೂಲ್ಫ್ ಇರುತ್ತೆ ಅಷ್ಟೇ. ನಾವು ನಾರ್ಮಲಾಗಿ ಹೋಗ್ತಾ ಇದ್ರೆ ಅದೇನು ಮಾಡಲ್ಲ. ಸೊ ಇವಾಗ ಇದನ್ನು ಟ್ರ್ಯಾಕ್ ಮಾಡೋಣ. ಬೆಲ್ಗ್ರೇಡ್ಗೆ ಹೋಗ್ಬೇಕು ನಾವು ಫಸ್ಟು. ಬೆಲ್ಗ್ರೇಡ್ ಫಾರೆಸ್ಟ್ನಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಸೌತ್ ಕ್ಯಾಂಪ್, ಅಲ್ಲಿಂದ ಹಾಟ್ ಡೆಸರ್ಟ್ಗೆ ಹೋಗಿ ಅಲ್ಲಿಂದ ಸೌತ್ ಕ್ಯಾಂಪ್ ಹೋಗೋದು. ಸೊ ತುಂಬ ದೊಡ್ಡ ಮ್ಯಾಪ್ ಇದು. ಸೊ ಎಂಟರ್ ಕೀ ಪ್ರೆಸ್ ಮಾಡೋಣ ಮೇಲೆ Straight in front 488 tiles away. ಸ್ಟ್ರೈಟ್ ಇನ್ ಫ್ರಂಟ್. ಇವಾಗ ಒಂದ್ಸತಿ ಶಿಫ್ಟ್ ಅಪ್ಪಾರ ಪ್ರೆಸ್ ಮಾಡ್ತೇವೆ, ಅದು ಹಿಂದಕ್ಕೆ ಬಂದ್ಬಿಡುತ್ತೆ ನೋಡಿ. ನೋಡಿ ಇವಾಗ ಹಿಂದಕ್ಕಿದೆ. Straight behind 488 tiles away. ಇವಾಗ ಮುಂದಕ್ಕೆ ಬಂದರೆ South press shift enter to go to middle valley. ಮಿಡಲ್ ವ್ಯಾಲಿ. ಮತ್ತೆ ಅಪ್ಪಾರ ಕೀ ಶಿಫ್ಟ್ ಅಪ್ಪಾರ ಪ್ರೆಸ್ ಮಾಡಿದ್ರೆ ಸ್ಟ್ರೈಟ್ ಇನ್ ಫ್ರಂಟ್. ಇವಾಗ ಅಪ್ಪಾರ ಪ್ರೆಸ್ ಮಾಡಿದ್ರೆ ಮುಂದಕ್ಕೆ ಹೋಗ್ತಾನೆ. ಸೊ ಅಪ್ಪಾರವನ್ನೇ ನಾವು ಪ್ರೆಸ್ ಮಾಡ್ತೀವಿ, ಆದರೆ ಯಾವ ಸಂದರ್ಭದಲ್ಲಿ ಮಾಡ್ತೀವಿ ಅಂತ. ಸೊ ಅದರಲ್ಲಿ ಹಿಲ್ಲಲ್ಲಿ ಕೂಡ
ಸೊ ಇಲ್ಲಿ ನೋಡಿ ಒಂದು ಆಬ್ಸ್ಟಿಕಲ್ ಇದೆ, ಮುಂದಕ್ಕೆ You ಹೋಗೋಕ್ಕಿಲ್ಲ. don't see any way to use those two. You don't see any way to use. ಸಾರಿ. ಸೊ ಇವಾಗ ನಾವು ಸ್ವಲ್ಪ ಲೆಫ್ಟಿಗೆ ಬರೋಣ, ಈಸ್ಟ್ಗೆ ಸಾರಿ ಲೆಫ್ಟಿಗೆ ಸ್ವಲ್ಪ ಬಂದು ಇವಾಗ ಮುಂದಕ್ಕೆ ಹೋಗೋಣ. In front and very slightly to the right, 485 tiles away. ನಾನು ಡಬಲ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ನಾನು ಫುಲ್ಲು ಮುಂದಕ್ಕೆ ಕೊಟ್ಟೋದ್ಮೇಲೆ ಆವಾಗ ಲೆಫ್ಟಿಗೆ ರೈಟಿಗೆ ತಿರ್ಗೋಣ. ಏನಕ್ಕಂದರೆ ಇವಾಗ ನಾನು ಅಪ್ಪೇರು ಪ್ರೆಸ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಸ್ವಲ್ಪ ತಾಗ್ಲಿಸಿ ಅದೇ ಫುಲ್ಲು ಹೋಗ್ಲಿಸಿ ನಾವು ರೈಟಿಗೆ ತಿರ್ಗೋಣ. ರೈಟಿಗೆ ತಿರುಗಿದ್ರೆ ರೈಟ್ ಆಗಿ ಪ್ರೆಸ್ ಮಾಡಿ ಸ್ವಲ್ಪ ರೈಟ್ಗೆ ಹೋದರೆ ಸಾಕು. ಅಂದರೆ ಈ ಡೈರೆಕ್ಷನ್ಸ್ ಏನು ಅಂದರೆ ರೈಟ್ ಕೀ ಪ್ರೆಸ್ ಮಾಡಿದ್ರೆ ರೈಟ್ಗೆ ನಡೀತಾನೆ, ಅಷ್ಟೇ ತಪ್ಪಿಸಿದ್ರೆ ಕ್ಯಾರೆಕ್ಟರ್ ಸೇಮ್ ಡೈರೆಕ್ಷನ್, ಕ್ಯಾರೆಕ್ಟರ್ ಫೇಸು ಸೇಮ್ ಇರುತ್ತೆ. ಆದರೆ ಡೈರೆಕ್ಷನ್ಸಿಂದ ಟರ್ನ್ ಆಗೋದಂದ್ರೆ ಕ್ಯಾರೆಕ್ಟರ್ ಫುಲ್ಲು ಟರ್ನ್ ಆಗ್ತಾನೆ. ಸೊ ಅದಕ್ಕೆ ನಿಮಗೆ ಡೈರೆಕ್ಷನ್ ಸ್ವಲ್ಪ ಈಸಿ ಆಗುತ್ತೆ. ನಾನು ಫುಲ್ಲು ಸ್ಟ್ರೈಟ್ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ಲೆಫ್ಟಿಗೆ ಬರೋಣ, ಸಾರಿ ರೈಟ್ಗೆ. ಇಲ್ಲ ಆಪ್ಸ್ಕಲ್ ಇದೆ ಮತ್ತೆ. ಸೊ ಇನ್ನು ಫುಲ್ಲು ಸ್ಟ್ರೈಟ್ ನಿಮಗೇನು ಹಿಂಗೆ ಹೋಗೋ ಕಾಲಕ್ಕೆ ಏನಾದ್ರು ತಗಲಿದ್ರೆ ಸ್ವಲ್ಪ ಲೆಫ್ಟಿಗೆ ಬಂದು ಮುಂದಕ್ಕೆ ಹೋಗಬೇಕು, ಮತ್ತು ರೈಟಿಗೆ ಬಂದು ಮತ್ತೆ ಮುಂದಕ್ಕೆ ಹೋದರೆ ಕರೆಕ್ಟ್ ಇರುತ್ತೆ. ಸೊ ಅದ್ರಲ್ಲಿ ಹಿಲ್ಲೂ ಚೆನ್ನಾಗಿರುತ್ತೆ, ಏನಿರಲ್ಲ, ಫುಲ್ಲು ಗ್ರಾಸು. ಸೊ ನೋಡಿ ಡೀಪ್ ಸೌಂಡ್ ಕೇಳಿಸ್ಕೊಳ್ಳಿ. ಇವಾಗ ರೈಟಿಗೆ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಅಷ್ಟೇ ಬಂತು ನೋಡಿ. ಇವಾಗ ಕರೆಂಟ್ ಲೊಕೇಶನ್ ಚೆಕ್ ಮಾಡೋಣ. Current location to go to Belgrade Forest. Press Shift Enter. ಓಕೆ, ಇವಾಗ ಐ ಓಪನ್ ಮಾಡಿ ನಾನು ಒಂದು ಶಾರ್ಟ್ ತೊಗೊಂಡಿರ್ತೀನಿ. ಏನಕ್ಕಂದರೆ ಯಾವ್ದನ್ನ ವುಲ್ಫ್ಸ್ ಅಟ್ಯಾಕ್ ಮಾಡಕ್ಕೆ ಬಂದರೆ ಅದನ್ನು ಡಿಫೆಂಡ್ ಮಾಡೋಕ್ಕೆ ಈಸಿ ಇರುತ್ತೆ. You have just opened spear, you shield, you sword, you have one. ಏನು ಪರವಾಗಿಲ್ಲ, ಬೆಲ್ಗ್ರೇಡ್ ಫಾರೆಸ್ಟ್ ಏನಿಲ್ಲ. ನಾನು ರೈಟ್ ಹ್ಯಾಂಡಲ್ಲಿ ತೊಗೊಂಡೆ, ರೈಟ್ ಹ್ಯಾಂಡಲ್ಲಿ ತೊಗೊಂಡೆ ಸಾರ್ಡು, ಲೆಫ್ಟ್ ಹ್ಯಾಂಡಲ್ಲಿ ಕಂಪಸ್ ಇದೆ. ಇವಾಗ ಪ್ರೆಸ್ ಮಾಡಿ ಬೆಲ್ಗ್ರೇಡ್ ಫಾರೆಸ್ಟ್ ಹೋಗೋಣ. To go to South Hill, press Shift Enter. ವೆಯ್ಟ್, ಇಲ್ಲಿ There are no animals worth noting around you. Belgrade Forest. ಇಲ್ಲಿ ಮತ್ತೆ ಕೈಗೆ ಪ್ರೆಸ್ ಮಾಡಿ ಒಂದು ಝೋನ್ ಟ್ರ್ಯಾಕ್ ಮಾಡೋಣ ಬೇಗ. Find what? To go to South Hill, press Shift Shallow Stream. To enter the Boar Forest, near the desert, 400. Press Shift Enter in order to enter the hot desert, 499 tiles. ಇದರ ಮೇಲೆ ಎಂಟ್ರಿ ಪ್ರೆಸ್ ಮಾಡ್ತಾ ಇದ್ದೀನಿ. Straight in front, 499 tiles away. ಫ್ರಂಟ್ ಇದೆ, ನಾವು ಸ್ಟ್ರೈಟ್ ಹೊರಟೋಗೋದೆ. There are no ಶಾರ್ಟ್ ಇದೆ, ನೋ ಪ್ರಾಬ್ಲಮ್. ಇದೆಲ್ಲ ಬೆಲ್ಗ್ರೇಡ್ ಫಾರೆಸ್ಟ್ ಫ್ರೆಂಡ್ಸ್. ಇದೂ ಫುಲ್ಲು ಗ್ರಾಸೇ. ಸ್ವಲ್ಪ ಫಾರೆಸ್ಟ್ನಲ್ಲಿ ಗ್ರಾಸ್ ಇರಲ್ಲ, ಸ್ವಲ್ಪ ಫಾರೆಸ್ಟ್ನಲ್ಲಿ ಫುಲ್ ಗ್ರಾಸ್ ಇರುತ್ತೆ. ಇದೆ ನೋಡಿ ವುಲ್ಫ್, ಅದು ಬೇಡ, ನಾವೇನು ಮಾಡೋದು ಬೇಡ. ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ. A wolf is slightly behind and far off to the right, 14 feet away. A wolf is behind and a little ways off to the right, 31 feet away. There are no animals worth noting around you. ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಸಾಕು. ಏನಕ್ಕಂದರೆ ವುಲ್ಫ್ಸ್ ಇರುತ್ತೆ, ಅವಾಗ ನೀವು ಸ್ಟ್ರೈಟಾಗಿ ಹೊಟ್ಟೋಗಿ. Near the shallow stream. ಹಂಟಿಂಗ್ Near the shallow stream, Belgrade Forest. ಇಲ್ಲಿ ಒಂದು ಶಾಲೋ ಸ್ಟ್ರೀಮ್ ಇದೆ, ನಾವು ವಾಟರ್ ಫಿಲ್ ಮಾಡ್ಕೋಬಹುದು. ಇಲ್ಲಿನೂ There are no animals worth noting around you. ಇಲ್ಲಿನೂ ಒಂದು ವುಲ್ಫ್ ಬರ್ಬೇಕು ಅನ್ಕೊಳ್ತೀನಿ. Straight in front, 194 tiles. There are no animals worth noting around you. ನಿಮ್ಗೆ ಹಂಟಿಂಗ್ ಚೆನ್ನಾಗಿ ಬಂದರೆ ನೀವು ನೋಡಿ ವುಲ್ಫ್ ಅದು ಹಂಟ್ ಮಾಡೋಣ ಫ್ರೆಂಡ್ಸ್. A wolf is slightly in front, far off to the left, 32 feet away. ಬೇಡ, ನಮಗೆ ದಾರಿ ತಪ್ಪೋಗುತ್ತೆ. Straight in front, 51 tiles away. There are no animals worth noting around you, near the desert. Press Shift Enter in order to enter the hot desert. Shift Enter ಪ್ರೆಸ್ ಮಾಡೋಣ. To go to Belgrade Forest, press Shift Enter. ಮತ್ತೆ ಇಲ್ಲೊಂದು ಟ್ರಾವೆಲಿಂಗ್ ಮಾಡಿ ಮತ್ತೆ Shift Enter ಪ್ರೆಸ್ ಮಾಡಿದ್ರೆ ಬೆಲ್ಗ್ರೇಡ್ ಆಗಲ್ಲ. ಮತ್ತೆ hot desert. ಫ್ರೆಂಡ್ಸ್, ಇದು ವೆರಿ ಕೇರ್ಫುಲ್, ಯಾಕಂದ್ರೆ ನಿಮ್ಮ ಥರ್ಸ್ಟ್ ಇಲ್ಲಿ ತುಂಬಾ ಬೆಳೆಯುತ್ತೆ. ಪಾಟ್ಸ್ ಇಟ್ಕೊಂಡಿರ್ಬೇಕು. 106 thirst. ಜಾಸ್ತಿ ಇದೆ, ಸ್ವಲ್ಪ ನೀರು ಕುಡಿಯೋಣ. You have just opened water bottle, you have one. ಇದೆಯಾ ನೀರು? Open one. ಇದೆ. 0 thirst. ಸಾಕು, ಆಡೇನೆ ಅವಶ್ಯ ಇಲ್ಲ. ಇವಾಗ ಮತ್ತೆ ಕೀ ಪ್ರೆಸ್ ಮಾಡಿ ಝೋನ್ಸ್ ನ ಟ್ರ್ಯಾಕ್ ಮಾಡೋಣ. Find what? To go to Belgrade Forest, press Shift Enter, 1 tiles. Shift Enter to move to arid grassland dot, 223 tiles. ಇದೊಂದು ನ್ಯೂ ಥಿಂಗ್, ಇದು ನಾನು ಮತ್ತೆ ಹೇಳಿಸ್ಕೊಡ್ತೀನಿ ಏರಿಡ್ ಗ್ರಾಸ್ಲ್ಯಾಂಡ್ ಬಗ್ಗೆ. Shift Enter to continue to the eastern desert dot, 277 tiles. ಇದು ಬೇಡ, ಡೆಸರ್ಟ್ ಅಲ್ಲಿ ಕಂಟಿನ್ಯೂ ಆಗೋದು. To go to South Camp, press Shift Enter, 499 tiles. ಇದು ಸೌತ್ ಕ್ಯಾಂಪ್. ಇದನ್ ಮೇಲೆ ಎಂಟ್ರಿ ಪ್ರೆಸ್ ಮಾಡೋಣ. Straight in front, 400. ಮತ್ತೆ ಸ್ಟ್ರೈಟ್ ಫ್ರಂಟ್ ಆಗ್ತದೆ. ಸೊ ತುಂಬಾ ಈಸಿ ಇದೆಲ್ಲ ಹೋಗೋದು. ಸ್ಪೀಡ್ ಹೋಗ್ತಾ ಇದ್ದೀನಿ ನಾನು, ಏನಕ್ಕಂದ್ರೆ 131 under. You have just elastic eatable bear meat, you have 4. ತುಂಬಾ ಕಮ್ಮಿ ಇದೆ ನಮ್ಮ ಹತ್ರ ಫುಡ್, ಬಟ್ ಪರವಾಗಿಲ್ಲ. 78 under. You have just elastic eatable bear. ಬ್ಯಾಗ್ ಓಪನ್ ಮಾಡಿ ಈಟಬಲ್ ಬೇರ್ ಮೀಟ್ ತಗೊಂಡು ತಿಂತಾ ಇದ್ದೀನಿ. 38 under. You have just elastic eatable bear meat, you have 2. Eatable. ಸಾಕು, ಇನ್ನು ಹೋಗೋದೆ. 4 thirst. ಎಲ್ಲಿಗ ನಿಲ್ಲೋದೇ ಇಲ್ಲ. 100. ಸ್ಟ್ರೈಟಾಗಿ ಹೋಗ್ತಾ ಇದ್ದೀರಿ. ಈ ಸೌಂಡ್, ಈ ಡೀಪ್ ಸೌಂಡ್ ಕೇಳಿಸ್ಕೊಂಡು ಸ್ಟ್ರೈಟಾಗಿ ಹೋಗೋದು. ಇಲ್ಲಿ ಏನು ಅನಿಮಲ್ಸ್ ಇರಲ್ಲ ಫ್ರೆಂಡ್ಸ್, ಕೇರ್ಫುಲ್, ಏನೋ ಪರವಾಗಿಲ್ಲ. ಬಟ್ ಬೆಲ್ಗ್ರೇಡಲ್ಲಿ ನೀವು ಹೇಳಿ ಸೌತ್ ಕ್ಯಾಂಪ್ಗೆ ಹೋಗಿ ಆ ಮೆಟಲ್ ಸ್ಟಾರ್ಟ್ ಮಾಡ್ಕೊಂಡು ಬರೋ ಕಾಲಕ್ಕೆ ಖಂಡಿತ ಒಂದು ವುಲ್ಫ್ನ ಹಂಟ್ ಮಾಡೋಣ, ಯಾಕಂದರೆ ಒಂದು ಹಂಟಿಂಗ್ ಪ್ರಾಕ್ಟೀಸ್ ಇದ್ದಾಗಿರುತ್ತೆ.
ಇದ್ರೆ ಆನ್ ಮಾಡೋಣ, ಇಲ್ಲ ಹಂಗಿದ್ರೆ ಬೇಡ. ಯಾಕೆ ಸುಮ್ಮನೆ ಟೈಮ್ ವೇಸ್ಟ್. Straight in front, 235 tiles away. ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟು first. ಕಡಿಮೆನೇ ಇದೆ, ಬಟ್ ಫಸ್ಟು ಬೇಗ ಹೋಗ್ತದಂದ್ರೆ ಬೇಗ ಕಡಿಮೆನೇ ಇದೆ. Straight in front, 73 tiles away. 73 tiles, straight in front. To go to South Camp, press Shift Enter. ಶಿಫ್ಟ್ ಎಂಟರ್ ಪ್ರೆಸ್ ಮಾಡೋಣ. Press Shift Enter to go to Hot Desert. ಸೌತ್ ಕ್ಯಾಂಪ್ ಇದೊಂದು ವೆರಿ ಪೀಸ್ಫುಲ್ ಪ್ಲೇಸ್, ಬಟ್ ಸ್ವಲ್ಪ Desert area. ಪ್ರೆಸ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಇಲ್ಲೊಂದು ಫೆನ್ಸ್ ತಗೊಳುತ್ತೆ Desert area, South Camp. ನೋಡಿ. ಇದು Desert area. ಇದಾಗ ಬಂದು South Camp. ಮತ್ತೆ ಮುಂದೆ ಪ್ರೆಸ್ ಮಾಡಿದ್ರೆ ಒಂದು ಫೆನ್ಸ್ ತಗೊಳ್ತೀವಿ. ಇವಾಗ ಏನು ಮಾಡ್ಬೇಕಂದ್ರೆ ಕಂಟ್ರೋಲ್, ಈ ಫೆನ್ಸ್ ಏನಕ್ಕೆ ಅಂದರೆ ಇದೊಂದು ಮೆಟಲ್, ಇದನ್ನು ನಾವು ಕಲೆಕ್ಟ್ ಮಾಡ್ಬೇಕು. ಇಲ್ಲಿ ಮೆಟಲ್ಸ್, ಇದು ಸೌತ್ ಕ್ಯಾಂಪ್ ಇರೋದು ತುಂಬಾ ಜನ ಬರ್ತಾ ಇರ್ತಾರೆ ಮೆಟಲ್ಸ್ ಕಲೆಕ್ಟ್ ಮಾಡಕ್ಕೆ. ಏನಕ್ಕಂದ್ರೆ ಇಲ್ಲಿ ನಾವು ವೆಪನ್ಸ್ ತಯಾರು ಮಾಡ್ಕೋಬಹುದು. ಸ್ಕೆಲಿಟು ಕಿಪ್ಪಿಂಗ್ಗೋಸ್ಕರ ಶೀಲ್ಡ್ ತಯಾರು ಮಾಡ್ಕೋಬಹುದು, ಮತ್ತೆ ಸಾಡ್ಸ್ ತಯಾರು ಮಾಡ್ಬೋದು, ಮೆಟಲ್ ಆರೋ ತಯಾರು ಮಾಡ್ಬೋದು. ತುಂಬಾ ಯೂಸ್ಫುಲ್ ಇದೆ ಫೆನ್ಸ್ ಇಂದ. Desert area, South Camp. ನೋಡಿ, ಈ ಫೆನ್ಸ್ ಮೇಲೆ ಹೇಗೆ ಹತ್ಬೇಕು ಅಂದ್ರೆ ಒಂದ್ಸತಿ ಜಂಪ್ ಮಾಡಿ ಅಪ್ಪಾರ ಪ್ರೆಸ್ ಮಾಡಿದ್ರೆ ಸಾಕು, ಅಷ್ಟೇ. ಇವಾಗ ನೀವು ಕೂತ್ಕೋಬಹುದು, ಏನಕ್ಕಂದ್ರೆ ಪ್ರೆಸ್ ಮಾಡಿದ್ರೆ ಕೂತ್ಕೊಂತಾನೆ. ಇವಾಗ ಲೆಫ್ಟ್ ಹ್ಯಾಂಡ್ ಎಂಟಿ ಹ್ಯಾಂಡ್ ಇಂದ ಮೆಟಲ್ ಸ್ವಲ್ಪ ಕಲೆಕ್ಟ್ ಮಾಡ್ಬೋದು. ನೋಡಿ, ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ಮೆಟಲ್ಸ್ ಕಲೆಕ್ಟ್ ಆಗ್ತಾ ಇದೆ. ನಾನು 50 ಮೆಟಲ್ಸ್ ಕಲೆಕ್ಟ್ ಮಾಡ್ತೀನಿ. ಸ್ಪೇಸ್ ಕೀ ಪ್ರೆಸ್ ಮಾಡ್ತಾನೆ ಇದ್ದೀನಿ ಫ್ರೆಂಡ್ಸ್. You have just opened your bag. Metal, you have 48. ಒಂದೆರಡು. ಸೊ ಇದೆಲ್ಲ ಸೌತ್ ಕ್ಯಾಂಪ್. ಒಂದ್ಸತಿ ಎದ್ದೇಳೋಣ, ಜಂಪ್ ಮಾಡೋಣ. ಏನು ಪರವಾಗಿಲ್ಲ. ಜಂಪ್ ಅಂದರೆ ಏನಿಲ್ಲ, ಅಪ್ಪಾರು ಸುಮ್ಮನೆ ಪ್ರೆಸ್ ಮಾಡಿದ್ರೆ ಆ ಮೆಟಲ್ ಮೇಲಿಂದ ಕೆಳಗೆ ಬೀಳ್ತಾನೆ ಅಷ್ಟೇ. ನೋಡಿ, ಇವೆಲ್ಲ ಸೌತ್ ಕ್ಯಾಂಪು. ಮತ್ತು ಇಲ್ಲಿ ಲಾಸ್ಟಲ್ಲಿ ಒಂದು ಮೆಟಲ್, ಮತ್ತು ಲಾಸ್ಟಲ್ಲಿ ಒಂದು ಫೆನ್ಸ್ ಇರುತ್ತೆ. ಎನರ್ಜಿ ಚೆಕ್ ಮಾಡೋಣ ಫಸ್ಟು. 588 energy. ಎನರ್ಜಿ ತುಂಬ ಕಡಿಮೆ ಇದೆ. ಸೊ 588 ಏನು ಕಡಿಮೆ ಅಲ್ಲ, ಬಟ್ ನಾವು ಫಾರೆಸ್ಟ್ಗೆ ಡೆಸರ್ಟ್ಗೆಲ್ಲ ಹೋಗ್ತೀವಿ ಆದರೆ ಎನರ್ಜಿ ಬೇಕು. ಹೇಗೆ ಎನರ್ಜಿ ಅಂದರೆ ನೀವು ಸ್ಲೀಪಿಂಗ್ ಪಿಲ್ ಹಾಕ್ಕೊಂಡು ಮಲ್ಕೋಬೋದು. ಇವಾಗ ನಾನು ನೋಡಿಸ್ತೀನಿ ಕ್ಲಿಯರ್ ಆಗಿ. ಫಸ್ಟ್ ಇದನ್ನು ಇವಾಗ ನೀವು ಮಲ್ಕೊಂಡು ಬೇಕಂದ್ರೆ ಕೂತ್ಕೊಂಡಿರ್ಬೇಕು. ಫಸ್ಟ್ ಕೂತ್ಕೊಂಡಿದ್ರೆ ಮತ್ತೆ ಮಲ್ಕೊಂತಾನ ಅವನು. ಇವಾಗ ಬ್ಯಾಗ್ ಓಪನ್ ಮಾಡೋಣ. You have just opened your bag. Please select what you want to use. ಇಲ್ಲಿ ಎಸ್ ಪ್ರೆಸ್ ಮಾಡೋಣ. Spear, you have 1. ಮತ್ತೆ ಎಸ್. Shield, you have 5. ಮತ್ತೆ ಎಸ್. Sword, you have 1. ಮತ್ತೆ String, you have 4. Small brace, you have 1. Sleeping pill, you have 6. ಸ್ಲೀಪಿಂಗ್ ಪಿಲ್ ಯು ಹ್ಯಾವ್ 6. ಇದನ್ನು ಒಂದು ಹ್ಯಾಂಡಲ್ ತಗೊಂಬೋಣ. ಲೆಫ್ಟ್ ಹ್ಯಾಂಡಲ್ಲಿ ಲೆಫ್ಟ್ ಆರೋ ಪ್ರೆಸ್ ಮಾಡಿ. ನೋಡಿ, ಸ್ಲೀಪಿಂಗ್ ಪಿಲ್ ಎಸ್ಕೇಪ್ ಪ್ರೆಸ್ ಮಾಡಿ ಬ್ಯಾಗ್ ಕ್ಲೋಸ್ ಮಾಡೋಣ. ಇದನ್ನು ಡ್ರಾ ಮಾಡೋಣ ಫಸ್ಟು. Sleeping pill. 1 ಪ್ರೆಸ್ ಮಾಡಿ ಡ್ರಾ ಮಾಡಿದ್ದೀನಿ ಲೆಫ್ಟ್ ಹ್ಯಾಂಡ್. ಇವಾಗ ಮಲ್ಕೊಂತಾನೆ. ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಸೌಂಡ್ ಬಂದ್ರೆ ಮಲ್ಕೊಂಡಿದ್ದಾನೆ ಅಂತ ಅರ್ಥ. Now remember, honey, what I want you to do with the glue this time is actually put it on the shade, right? Do you know how to do that? So all you do is you sort of just raise your fingers up, pull the glue that you're not talking about in your hands. ಇವೆಲ್ಲ ಡ್ರೀಮ್ ಸೌಂಡ್ಸ್ ಫ್ರೆಂಡ್ಸ್. ಸೊ ನೋಡಿ, ಇವೆಲ್ಲ ಡ್ರೀಮ್ ಸೌಂಡ್ಸು. ಯಾಕಂದರೆ ನೀವು ಸೆಟ್ಟಿಂಗ್ಸಲ್ಲಿ ಡಿಸೇಬಲ್ ಮಾಡ್ಬೋದು. ಡಿಸೇಬಲ್ ಮಾಡೋಣ ಸೆಟ್ಟಿಂಗ್ಸ್ನಲ್ಲಿ. ಸೆಟ್ಟಿಂಗ್ಸ್ ಓಪನ್ ಮಾಡಬೇಕಂದ್ರೆ F8 ಅನ್ಕೊಂತೀನಿ. Options dialog. Navigate between it. F8 ಪ್ರೆಸ್ ಮಾಡಿದೆ. ಇಲ್ಲಿ ಟ್ಯಾಬ್ ಪ್ರೆಸ್ ಮಾಡ್ತೀನಿ. Stop sound. Play logo on. Play music online and flare mode of new arena. Listen to your speak position. Only your play dream turning with play dream sounds while sleeping. Checkbox checked. Alt nudge attention. The server will reboot in 25 seconds. Reason. Bike. Turning buffer. Enable play. Show here. Speak and hear other shows. ಇದನ್ನು ಚೆಕ್ ಮಾಡಿ. Play speed voice. Select use. Select save cancel. Save set settings saved. ಸೇವ್ ಮಾಡಿದೆ. Server restarting in 15 seconds. Really I cancelled. ಸರ್ವರ್ ರೀಸ್ಟಾರ್ಟ್ ಆಗ್ತದೆ. ಏನು ಪ್ರಾಬ್ಲಮ್ ಇಲ್ಲ. Server restarting in 10 seconds. Reason. Bike. Server restarting in 5 seconds. Reason. Bike. Server is going offline for a restart. The game will reconnect you as soon as the server is back online. ಸೊ ನೋಡಿ, ಸರ್ವರ್ Reconnecting. Connect logging in as Mamsi.
ಡ್ರೀಮ್ ಸೌಂಡ್ಸ್ ಡಿಸೇಬಲ್ Welcome to the Life and Nature message of the day. Dear players, the quest we mentioned. $1,000 energy. ಎನರ್ಜಿ ಬಂತು, ಅದನ್ನು ಎದ್ದೇಳ್ತಿಲ್ಲ. ಸರಿ ಬಿಡಿ, ಮಲ್ಕೊಳ್ಳಿ. 34 thirst. 31 hunger. ಹಂಗ ತರ್ಸ್ಕೊಂಡು ಇದೆ ಡೆಸರ್ಟ್ನಲ್ಲಿ. ಅದನ್ನು ತಗೊಂಬಣ. ನಾ ಎಷ್ಟೊತ್ತು ಮಲ್ಕೊಂತೀನಿ. Really cancelled. Enter your message. Game keyboard really exit cancelled. ಸೊ ಇವಾಗ ನಾವು ಡೈರೆಕ್ಟ್ ಆಗಿ ನಾರ್ತ್ಗೆ ಟರ್ನ್ ಆಗಿ ಅಪ್ಪಾರ ಪ್ರೆಸ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಹಾಟ್ ಡೆಸರ್ಟ್ಗೆ ಹೋಗೋಣ. ಹಾಟ್ ಡೆಸರ್ಟ್ ಇಂದ ಬೆಲ್ಗ್ರೇಡ್, ಅಲ್ಲಿಂದ ಸದರ್ನ್ ಹಿಲ್, ಅಲ್ಲಿಂದ ಮಿಡಿಲ್ ವ್ಯಾಲಿ ಅಷ್ಟೇ. ಬೆಲ್ಗ್ರೇಡ್ ನಲ್ಲಿ ವೂಲ್ಫ್ಸ್ ಅದನ್ನ ಸಿಕ್ಕಿದ್ರೆ ಹಂಟ್ ಮಾಡೋಣ, ಅಂದ್ರೆ ಲೆಂತಿ ಆಗತ್ತೆ ಅಂದ್ರೆ ಬೇಡ. ಹಂಟ್ ಮಾಡೋಣ, ಹಂಟ್ ಮಾಡಿರ್ಬೇಕಲ್ಲ. ನೆಕ್ಸ್ಟ್ ಸ್ಕೆಲಿಟ್ ನಾನು ನನ್ನ ಪ್ರೈಮರಿ ಅಕೌಂಟಿಂದ ಎಂದು ವುಲ್ಫ್ಸ್ನ ಹಂಟ್ ಮಾಡಿಲ್ಲ. ಇದನ್ ಕೇಸ್ ಏನೋ ಹಂಗೆ ಹಿಂಗೆ ಗೊತ್ತಿಲ್ಲ ಏನಾಗತ್ತೋ. ಬಟ್ ಸಿಕ್ಕಿದ್ರೆ ಹಂಟ್ ಮಾಡೋಣ, ಇಲ್ಲ ಹಂಗಿದ್ರೆ ಇಲ್ಲ. 1000 energy. ಎನರ್ಜಿ ಬಂದ್ಬಿಟ್ಟಿದೆ, ಆದ್ರೂ ಎದ್ದೇಳ್ತಿಲ್ಲ. ಮತ್ತೆ ನೋಡೋಣ, ಸ್ವಲ್ಪ ಆಗತ್ತೆ. Really cancelled. ನೀವು ಮಲ್ಕೊಂಡಿದ್ದಾಗ ಬ್ಯಾಗ್ ಓಪನ್ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ನಾನು ಡ್ರೀಮ್ ಸೌಂಡ್ಸ್ ಡಿಸೇಬಲ್ ಮಾಡಿದ್ದೀನಿ, ಅದರಿಂದ ಸೈಲೆಂಟ್ ಆಗಿ ಇದೆ. ಇಲ್ಲಾಂದ್ರೆ ಡ್ರೀಮ್ ಸೌಂಡ್ಸ್ ಏನೊಂದು ಬರ್ತಾ ಇರುತ್ತೆ. ಎಸ್, ಮೊತ್ತಕ್ಕೆ ಎದ್ದೇಳ್ದ. ಇವಾಗ ಸ್ಟ್ಯಾಂಡ್ ಅಪ್ ಆಗೋಣ. ನೋಡಿ, ಇದೆಲ್ಲ ಸೌತ್ ಕ್ಯಾಂಪ್. ಲಾಸ್ಟಲ್ಲಿ ಒಂದು ಫೆನ್ಸ್ ಇರುತ್ತೆ. ಸರಿ, ಇವಾಗ ನಾವು ಶಿಫ್ಟ್ ಅಪ್ಪಾರ ಪ್ರೆಸ್ ಮಾಡೋಣ. ನಾರ್ತಿಗೆ ಟರ್ನ್ ಆದ್ವಿ. ಇವಾಗ ಅಪ್ಪಾರ ಪ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಾಡ್ ಇಟ್ಕೊಂಬೋಣ. Right hand. You have just a shield. You have sword. You. ಬೇಡ ಬೇಡ ಬೇಡ. Right hand. ಅಪ್ಪಾರ ಪ್ರೆಸ್ ಮಾಡ್ತಾ ಇದ್ದೀನಿ. ಒಂದು ಫೆನ್ಸ್ ಬರುತ್ತೆ. ಇದನ್ನ ಒಂದು ಜಂಪ್ ಕಂಟ್ರೋಲ್ ಸ್ಪೇಸ್ ಪ್ರೆಸ್ ಮಾಡೋಣ. ಕಂಟ್ರೋಲ್ ಸ್ಪೇಸ್ ಪ್ರೆಸ್ ಮಾಡಿ ಅಪ್ಪಾರ ಪ್ರೆಸ್ ಮಾಡೋಣ. 741 health. ಓ ಶಿಟ್. Really exit cancel. Desert area. ಹೆಲ್ತ್ ಸ್ವಲ್ಪ ಕಡಿಮೆ ಆಗಿದೆ ಫ್ರೆಂಡ್ಸ್. ಏನಕ್ಕಂದ್ರೆ ನಾನು ಜಂಪ್ ಸರಿಯಾಗಿ ಮಾಡಲಿಲ್ಲ. ಏನಕ್ಕಂದ್ರೆ ಜಂಪ್ ಮಾಡಿ ಮತ್ತೆ ಅಪ್ಪಾರ ಪ್ರೆಸ್ ಮಾಡಿದ್ದೆ. ಸೊ ಹೆಲ್ತ್ ಬೇರೆ ಕಡಿಮೆ ಇದೆ, ಆದ್ರಿಂದ ವುಲ್ಫ್ಸ್ನ ಹಂಟ್ ಮಾಡ್ತಿಲ್ಲ ಇವಾಗ ನಾನು. ಏನಕ್ಕಂದ್ರೆ You are wearing, holding a shield, torn shoes on your feet, ripped pants on your leg. ನೋ ಪ್ರಾಬ್ಲಮ್, ಶೀಲ್ಡ್ ಇದೆ. ಬಟ್ To go to South Camp, press shift. You are 0% wet and you are 100% dirty. Hot desert. To go, hot desert. ನೋಡೋಣ. ಹಾಟ್ ಡೆಸರ್ಟ್ ಇಲ್ಲಿ ಫಸ್ಟ್ ಕೇಗಿ ಪ್ರೆಸ್ ಮಾಡ್ತಾ ಇದ್ದೀನಿ. Find what? To go to South Camp, press shift enter. Shift enter to move to there. Shift enter to continue to the eastern. To go to Belgrade Forest, press shift enter. Forest straight in front. ಲಾಸ್ಟಿಗೆ ಬಂದಮೇಲೆ ವುಲ್ಫ್ಸ್ನ ಹಂಟ್ ಮಾಡ್ತಿಲ್ಲ, ನಾನು ಸ್ಟ್ರೈಟಾಗಿ ಹೋಗ್ತಾ ಇದ್ದೀನಿ. ಕೇಕಿ ಪ್ರೆಸ್ ಮಾಡಿ ಝೋನ್ನ ಟ್ರ್ಯಾಕ್ ಮಾಡಿದ್ದೀನಿ. ಬೆಲ್ಗ್ರೇಡ್ ಫಾರೆಸ್ಟ್ ನಾರ್ತ್ ಇಟ್ಕೋಬೇಕು ಫ್ರೆಂಡ್ಸ್. ನಾರ್ತ್ ಇಟ್ಕೊಂಡು ನೀವು ಸ್ಟ್ರೈಟಾಗಿ ಹೋಗ್ಬೋದು, ಇಲ್ಲಾಂದರೆ ಹಿಂದಕ್ಕೆ ಬಂದು ಹೋಗ್ಬೇಕಾಗತ್ತೆ. ಹೆಲ್ತ್ ತುಂಬ ಕಡಿಮೆ ಆಯಿತು. ಇಲ್ಲಾಂದರೆ 750 health. ಅದು ಜಂಪ್ ನಾನು ಸರಿ ಮಾಡಲಿಲ್ಲ. ನೀವು ಏನು ಮಾಡ್ತೀರಿ ಅಂದರೆ ಜಂಪ್ ಒಂದ್ಸತಿ ಜಂಪ್ ಮಾಡಿ ಅಪ್ಪಾರ ಪ್ರೆಸ್ ಮಾಡಿ ಆ ಫೆನ್ಸ್ ಮೇಲೆ ಇರ್ತೀವಿ. ಮತ್ತೆ ಅಪ್ಪಾರ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು. ಜಸ್ಟ್ ಅಪ್ಪಾರ ಪ್ರೆಸ್ ಮಾಡಿದ್ರೆ ಅವ್ನು ನಾರ್ಮಲಾಗೆ ಎಲ್ಲ ಸಿಂಪಲ್ ಆಗಿ ಚಿಕ್ಕು, ಅದು ತುಂಬ ಹೈಟ್ ಇಲ್ಲ, ಅದರಿಂದ ಏನು ಪರವಾಗಿಲ್ಲ. Straight in front, 221 tiles away. ಡೆಸರ್ಟ್ ಕ್ರಾಸ್ ಮಾಡಿದ್ರೆ ಬೆಳಕಿರೋದು. 754 health. ಅಪ್ಪಾರ ಪ್ರೆಸ್ ಮಾಡಿ ಸೌತ್ಗೆ ನಾರ್ತ್ಗೆ ಕರ್ನಾಟಕ ಬರ್ತಾ ಇದ್ದೀನಿ. ಸೌತ್ ಕರ್ನಾಟಕ ನೀವು ಹಿಂದೆಯಿಂದ ಹೋಗ್ಬೇಕಾಗುತ್ತೆ. ಮಾಡಿ To go to Belgrade Forest, press shift. ಇಲ್ಲಿ ನಿಲ್ಲೋಣ, ಸ್ವಲ್ಪ ನೀರು ಏನೋ ಒಂದು ತಗೊಂಡು. 50 hunger. You have just opened package of radio. You have metal. You cup of tea cup. You pot of tea. Eatable bear meat. You have one. Eatable. ಒಂದು ಬೇರ್ ಮೀಟು. 5 hunger. You have just opened your bag. Open water bottle. ವಾಟರ್ ಬಾಟಲ್ ಇದೆಯಾ? ಇಲ್ಲ, ವಾಟರ್ ಇಲ್ಲ. 5 hunger. You have just package of pot. You have 9. ಪಾಟ್ ಇದೆ. Pot. 0 thirst. ಸಾಕು.
ಸೊ ಫ್ರೆಂಡ್ಸ್ ಅದಕ್ಕೆ ಪಾಟ್ ತುಂಬ ಇಂಪಾರ್ಟೆಂಟು. ಇವಾಗ ನಾನು You have just up speed shield sword. Sword. ಸಾಡ್ ಲೆಫ್ಟ್ ಹ್ಯಾಂಡ್ ತೊಗೊಂಡು ಡ್ರಾ ಮಾಡಿ ಹೋಗ್ತಾ ಇದ್ದೀನಿ. ಶಿಫ್ಟ್ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ ಬೆಲ್ಗ್ರೇಡ್ಗೋಸ್ಕರ. Press shift enter in order to enter the hot desert. Find what near the press shout to enter to go to south. Stop track to go to south hill. Press shift enter straight in front near the desert. There are no animals worth noting around you. ಇಲ್ಲಿ ವೀಲ್ಸ್ Belgrade Forest. Straight in front, 452 tiles away. ಹೆಲ್ತ್ ಬೇರೆ ಕಡಿಮೆ You are wearing, holding a shield, torn shoes on your feet, ripped pants on your legs, torn shirt on your top. ಅದೇ ಬಲ್ಪು ಹೊಟ್ಟೋಯ್ತದು. There are no animals worth noting around you. There are no animals worth noting around you. ಸ್ಟ್ರೈಟಾಗಿ ಹೋಗೋದೆ. Straight in front, 200s near the shallow stream. ಇಲ್ಲೊಂದು ಹುಲ್ಕ್ ಇರುತ್ತೆ. Near the shallow stream, Belgrade Forest. ಇಲ್ಲೊಂದು ಹುಲ್ಕ್ ಇರುತ್ತೆ. There are no animals worth noting around you. ಇರಬೇಕೆ ಇದೊಂದು ಹುಲ್ಪು. ನೋಡಿ ಇದೆ. ಹಂಟ್ ಮಾಡೋಣ ಅಂದ್ರೆ ಹೇಳಿ ಮಾಡೋಣ. ಬೇಡ, ನಾನು ಇಂದು ಹುಲ್ಫ್ನ ಹಂಟ್ ಮಾಡಿಲ್ಲ. ನಾನು ಪ್ರೈಮರಿ ಅಕೌಂಟಿಂದನು. ಓಹೋ, A wolf is behind and a little ways off to the right, 22 feet straight in front, 76 tiles away. ಓ ಗಾಡ್, ಬೇಗ ಹೋಗು. There are no animals worth noting around you. To go to south, to go to South Hill. ಅಷ್ಟೇ. ಮತ್ತೆ ಸ್ಟ್ರೈಟ್ ಇನ್ನು Find what to go to Belgrade Bridge. To enter, press shift enter to go to Middle Valley. 4 up straight in front. ಇವೆಲ್ಲ ಟ್ರ್ಯಾಕ್ ಮಾಡೋ ಅವಸರನೂ ಇಲ್ಲ. ವೆಯ್ಟ್, ಸ್ವಲ್ಪ ರೈಟಿಗೆ ಬರೋಣ, ಯಾಕಂದರೆ ಇಲ್ಲಿ ಆಪ್ಟಿಕಲ್ ಸರಿಯಿಲ್ಲ. ಇವಾಗ ಫ್ರಂಟ್ಗೆ ಹೋಗ್ತೀನಿ. ಫ್ರಂಟ್ಗೆ ಹೋಗಿ ಸ್ವಲ್ಪ ರೈಟಿಗೆ, ಇವು ನಿಮಗೆ ಗೊತ್ತಿದೆ ಸೌತ್ ಹಿಲ್ಲಲ್ಲಿ ಸ್ವಲ್ಪ ಅಡ್ಡ ಇದೆ ಇಲ್ಲಿ ಪ್ಯಾಪು. ಸೊ ಅದಕ್ಕೆ ಸ್ವಲ್ಪ ರೈಟಿಗೆ ಬಂದು ಮುಂದಕ್ಕೆ ಹೋದರೆ ಆಯಿತು. ಅದರಲ್ಲಿ ಎರಡು ರೂಲ್ಸ್ ಇತ್ತು, ಹಂಟ್ ಮಾಡಿರ್ಬೋದಿತ್ತು. ಆದರೆ ನನ್ನ ಹೆಲ್ತ್ ಕಡಿಮೆ ಆಗಿತ್ತು, ಇಲ್ಲಾಂದರೆ ನಿಜವಾಗಿ ಹಂಟ್ ಮಾಡಿರುವೆ. ಬಟ್ ನಾನು ಪ್ರೈಮರಿ ಅಕೌಂಟಿಂದಾನು ಎಂದು ವುಲ್ಫ್ಸ್ನ ಟ್ರೈ ಮಾಡಿಲ್ಲ. ಬೇರ್ನ ಟ್ರೈ ಮಾಡ್ದಾಲಿ, ಬೋರ್ನ ಟ್ರೈ ಮಾಡ್ದಾಲಿ, ವುಲ್ಫ್ಸ್ನ ಟ್ರೈ ಮಾಡಿಲ್ಲ. ಬಟ್ ಇಟ್ಸ್ ಓಕೆ ಗೈಸ್, ನಾನು ವುಲ್ಫ್ಸ್ನ ಖಂಡಿತ ಇನ್ನೊಂದ್ಸತಿ ಬೆಲ್ಗ್ರೇಡ್ಗೆ ಬಂದು ಹಂಟ್ ಮಾಡೋಣ. ಯಾಕಂದರೆ ಬೆಲ್ಗ್ರೇಡು ತುಂಬ ಅಂದರೆ ಎರಡೇ ವುಲ್ಫ್ಸ್ ಇರುತ್ತೆ. ಆ್ಯಂಡ್ ಇತ್ತಂತೂ ಬೆಲ್ಗ್ರೇಡ್ ತುಂಬ ಹತ್ತಿರ ಮಿಡಲ್ ವ್ಯಾಲಿಗೆ. ಸೊ ಸ್ಟ್ರೈಟ್ ಬರೋದು. ಇವಾಗ ನೋಡೋಣ, ಡಬ್ಲ್ಯೂ ಪ್ರೆಸ್ ಮಾಡ್ತೀನಿ. In front and very slightly off to the left, 220 tiles away. 787 health. ಹೆಲ್ತ್ ನೋಡಿ ಅದೇ ರಿಕವರ್ ಆಗ್ತಾ ಇರುತ್ತೆ. ಹಾರ್ಟ್ ಬೀಟ್ ಸೌಂಡ್ ಬರ್ತಾ ಇದ್ರೆ ಅದೇ ರಿಕವರ್ ಆಗ್ತಾ ಇರುತ್ತೆ. Press shift enter to go to Middle Valley. ಸ್ವಲ್ಪ ಲೆಫ್ಟಿಗೆ ಬರೋಣ. ಶಿಫ್ಟ್ ಎಂಟರ್ ಪ್ರೆಸ್ ಮಾಡೋಣ. Enter to Middle Valley near the southern. Current location, play on Middle Valley. ಸೊ ಅಷ್ಟೇ ಫ್ರೆಂಡ್ಸ್, ಕಂಪ್ಲೀಟ್ ಆಗಿ ಬಂದ್ಬಿಟ್ಟು Really exit, press enter or Y for yes. Exiting. ಎಕ್ಸಿಟ್ ಆಗ್ತಾ ಇದ್ದೀನಿ. Main menu, please select an option. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತು ನಾವು ಜಸ್ಟ್ ಡೈರೆಕ್ಷನ್ಸ್ ಬಗ್ಗೆ ತಿಳ್ಕೊಂಡ್ವಿ. ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಆ್ಯಂಡ್ ಇಲ್ಲಿಂದ ಆ ಡೈರೆಕ್ಷನ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡ್ವಿ. ಮಿಡಲ್ ವ್ಯಾಲಿಯಿಂದ ಸೌತ್ ಕ್ಯಾಂಪ್ಗೆ ಹೇಗೆ ಹೋಗೋದು ಅಂತ ನೋಡಿದ್ವಿ. ಸೌತ್ ಕ್ಯಾಂಪಿಂದ ಮತ್ತೆ ತಿರುಗಿ ಬರೋದು ಹಾಗೆ ಅಂತ ನೋಡಿದ್ವಿ. ಆ್ಯಂಡ್ ವುಲ್ಫ್ಸ್ ಇತ್ತು, ಅದನ್ನು ಹಂಟ್ ಮಾಡಿರ್ಬೇಕಿತ್ತು. ಬಟ್ ನಾನು ಯಾಕೆ ಮಾಡಲ್ಲ ಅಂದರೆ ನನ್ನ ಹೆಲ್ತ್ ಆಲ್ರೆಡಿ ಸ್ವಲ್ಪ ಲಾಸ್ ಆಗಿತ್ತು. ಇಫ್ ಇನ್ ಕೇಸ್ ಮ್ಯಾಡ್ ಆದರೆ ನಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಯಾಕಂದರೆ ಬೇರ್ಸ್ನ ಡೀಲ್ ಮಾಡೋದು ಈಸಿ, ಬೋರ್ಸ್ನ ಡೀಲ್ ಮಾಡೋದು ಸ್ವಲ್ಪ ಈಸಿನೇ. ಆದರೆ ವುಲ್ಫ್ಸು ನಾನು ಎಂದೂ ಹಂಟ್ ಮಾಡಿಲ್ಲ. ಅಂದರೆ ಕಷ್ಟ ಅಂತ ಹೇಳ್ತಿಲ್ಲ, ಆದರೆ ಎಂದೂ ನಾನು ವುಲ್ಫ್ಸ್ನ ಹಂಟ್ ಮಾಡಿಲ್ಲ. ಸೊ ಅದಕ್ಕೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಹಂಟ್ ಮಾಡಿರ್ಬೇಕಿತ್ತು. ಬಟ್ ಥ್ರಿಲ್ಲು ಚೆನ್ನಾಗಿರ್ತಿತ್ತು. ಬಟ್ ಇಟ್ಸ್ ಓಕೆ, ಹೆಲ್ತು ಕಣ್ಣಾಗಿದೆ. ಆದ್ರೂ ಪರವಾಗಿಲ್ಲ. ನಾನು ನಿಮ್ಮ ಇನ್ನೊಂದ್ಸತಿ ನೆಕ್ಸ್ಟ್ ವೀಡಿಯೋನಲ್ಲಿ ಫುಲ್ ಹಂಟಿಂಗು. ನಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಸ್ವಲ್ಪ ಕ್ರಾಫ್ಟಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಈ ಮೆಟಲ್ಸ್ನ ಯೂಸ್ ಮಾಡಿ ಸ್ಕಿಲಿಟ್ ಹ್ಯಾಗ್ ಮಾಡ್ಕೋಬೇಕು. ಆ್ಯಂಡ್ ಅನಿಮಲ್ಸ್ನ ಮತ್ತೆ ಬೆಲ್ಗ್ರೇಡ್ಗೂ ಹೋಗೋಣ. ಬಟ್ ಟೈಮ್ ಸರೋದ್ರೆ ಚೆನ್ನಾಗಿರುತ್ತೆ. ಬೆಲ್ಗ್ರೇಡ್ಗೆ ಹೋಗಿ 2 ವುಲ್ಫ್ಸು ಮತ್ತು ಮಿಡಲ್ ವ್ಯಾಲಿಲಿ 2 ಬೇರ್ಸು, ಒಂದು ರ್ಯಾಬಿಟ್ಟು ಹಂಟ್ ಮಾಡಿ ಆ ಸ್ಕೆಲಿಟಿಂದ ಹೇಗೆ ಕುಕಿಂಗ್ ಮಾಡಬೇಕು ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಇದರಿಂದ ಅವರೂ ತಿಳ್ಕೊತಾರೆ ಈ ವಿಡಿಯೋಸ್ ಬಗ್ಗೆ ಇರೋ ಇನ್ಫಾರ್ಮೇಷನ್. ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ಸ್, ಒಪಿನಿಯನ್ಸ್ ಏನಾದರೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಇದರಿಂದ ನಮಗೆದು ತುಂಬ ಹೆಲ್ಪ್ ಆಗುತ್ತೆ. ಸೊ
ನೀವು ನಮ್ಮ ಚಾನಲ್ ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಇಟ್ಕೊಳ್ಳೋದ್ರಿಂದ ನಾವು ಏನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.